ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಬಂದಿರೋರು ಒಬ್ಬರು ಮಾತಾಡ್ತಾ ಇರ್ತಾರೆ. ನೋಡಿದ್ರಾ, ನಿಮ್ಮ ಈ ಒಂದೇ ಒಂದು ಡಿಸಿಷನ್ನಿಂದಾಗಿ ಇವತ್ತು ಈ ಕಾಮತ್ ಬಿಸ್ನೆಸ್ಸಲ್ಲಿ ಕೋಟಿಗಟ್ಟಲೆ ಲಾಸ್ ಆಗಿದೆ. ಸಾಲದಕ್ಕೆ ನಾವೆಲ್ಲರೂ ಕೂಡ ಶೇರ್ ಹಾಕಿದ್ದೀವಿ. ಇವಾಗ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಎಲ್ಲರೂ ಶೇರ್ ಕೂಡ ಲಾಸ್ ಆಗುವ ಪರಿಸ್ಥಿತಿಯಲ್ಲಿದೆ. ಕಾಮತ್ ಬಿಸ್ನೆಸ್ ಅಂದರೆ ಅದಕ್ಕೆ ಆಗಿರೋ ಒಂದು ರೆಪ್ಯುಟೇಷನ್ ಇತ್ತು. ಇದಕ್ಕೆಲ್ಲದಕ್ಕೂ ಇವತ್ತು ಕುಸಿದು ಮಣ್ಣುಪಾಲಾಗಿದೆ. ನಾಳೆ ಬೆಳಗ್ಗೆ ಆದರೆ ಇದೇ ಪೇಪರ್ನಲ್ಲೂ ಕೂಡ ಹೆಡ್ಲೈನ್ ಆಗಿ ಇದೇ ವಿಷಯ ಬಂದ್ಬಿಡುತ್ತೆ. ಹಳೆ ಗಂಡ ಜೈಲಿಗೆ, ಹೊಸ ಗಂಡ ಹಸೆಮಣೆಗೆ ಅಂತ ಬಂದ್ಬಿಡುತ್ತೆ. ಇದರಿಂದ ಏನಾಗುತ್ತೆ, ಬಿಸ್ನೆಸ್ ಮುಂದಿನ ಪರಿಸ್ಥಿತಿ ಅಂತ ಆ ಲೇಡಿ ಬೈತಾ ಇರ್ತಾರೆ. ಈಗ ಸಮಾಧಾನ ಆಯ್ತಾ ಭಾಗ್ಯ ನಿನಗೆ? ನೀನು ತಗೊಂಡಿರೋ ಒಂದೇ ಒಂದು ಡಿಸಿಷನ್ನಿಂದಾಗಿ ಇವತ್ತು ನಮ್ಮ ಪರಿಸ್ಥಿತಿ ಯಾವ ಲೆವೆಲಿಗೆ ಬಂದಿದೆ ಅಂತ ಈಗಲಾದರೂ ನಿನಗೆ ಗೊತ್ತಾಯ್ತಾ ಅಂತ ಮೀನಾಕ್ಷಿ ಭಾಗ್ಯನಿಗೆ ಬೈತಾ ಇರಬೇಕಾದ್ರೆ, ಆಗ ಮೀನಾಕ್ಷಿ ಏನು ಮಾತಾಡ್ತಿದ್ಯಾ, ಇದರಲ್ಲಿ ಭಾಗ್ಯಂದು ಏನು ತಪ್ಪಿಲ್ಲ ಅಂತ ಕಾಮತ್ ಹೇಳ್ತಿರ್ತಾರೆ. ತಪ್ಪಿಲ್ಲದೆ ಅಣ್ಣ, ಇವತ್ತು ನಾವು ಇಷ್ಟೆಲ್ಲ ಈ ಪರಿಸ್ಥಿತಿ ಅನುಭವಿಸ್ತಾ ಇದ್ದೀವಿ ಅಂದರೆ ಅದಕ್ಕೆ ಇವಳೇ ಕಾರಣ ಅಲ್ವಾ? ತಾಂಡವ್ ಕೆಟ್ಟವನು ಅಂತ ಇವಳ ಅತ್ತೆ ಇವಳಿಗೆ ಕುಸುಮಂಗೂ ಗೊತ್ತಿತ್ತು. ಆದರೆ ಅವರು ಮನೆಯಲ್ಲೇ ಅವನಿಗೆ ಜೈಲಿಗೆ ಕಳಿಸ್ಬೋದಿತ್ತು. ಆದರೆ ಅವನಿಗೆ ಬುದ್ಧಿ ಕಳಿಸ್ಬೇಕು ಅಂತ ಡಿಸಿಷನ್ ತಗೊಂಡು ಮದುವೆ ತನಕ ನಾಟಕ ಮಾಡಿ ಮದುವೆಯಲ್ಲಿ ಅವನ್ನ ಪೊಲೀಸ್ನ ಕರೆಸಿ ಜೈಲಿಗೆ ಕಳಿಸುವಂಥ ಅವಶ್ಯಕತೆ ಏನಿತ್ತು? ಇದೆಲ್ಲ ಕೂಡ ಇವ್ರದೇ ಪ್ರೀ ಪ್ಲ್ಯಾನ್. ಯಾಕಂದರೆ ಅಲ್ಲಿ ಮದುವೆ ನಿಂತು ಹೋಗುತ್ತೆ. ಆದಿ ಹೇಗಾದರೂ ಇವಳನ್ನ ಮದುವೆ ಆಗ್ತಾನೆ ಅಂತ ಇವಳಿಗೆ ಗೊತ್ತಿತ್ತು. ಹಾಗಾಗಿ ಪ್ರೀ ಪ್ಲ್ಯಾನ್ ಮಾಡಿ ಇವತ್ತು ತಾಂಡವನ ಮದುವೆ ಆಗೋ ಥರ ನಾಟಕ ಮಾಡಿ ಈಗ ನಮ್ಮ ಆದಿ ಜೀವನ ಹಾಳು ಮಾಡಿಬಿಟ್ಲು. ಒಟ್ಟಾರೆಯಲ್ಲಿ ನೀನು ತಗೊಂಡಿರೋ ಒಂದೇ ಡಿಸಿಷನಿಂದ ನಮ್ಮನೆ ಯಾವ ಪರಿಸ್ಥಿತಿಗೆ ಬಂದು ನಿಂತಿದೆಯೇ ನೋಡಿದ್ಯಾ? ಮನೆ ಹೋಗಲಿ, ಬಿಸ್ನೆಸ್ ಕೂಡ ಯಾವ ಪರಿಸ್ಥಿತಿಗೆ ಬಂದು ನಿಂತಿದೆ. ಅದೇನೇ ಹೇಳ್ತಾರಲ್ಲ, ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅಂತ, ಆ ಥರ ಆಯಿತು. ಇಷ್ಟು ವರ್ಷ ಕಟ್ಟಿರುವ ಕಂಪನಿ ಎಲ್ಲವೂ ಕೂಡ ನಿನ್ನಿಂದ ಹಾಳಾಗೋಯ್ತು ಅಂತ ಮೀನಾಕ್ಷಿ ಬಾಯಿಗೆ ಬಂದಂಗೆ ಭಾಗ್ಯಂಗೆ ಬೈತಾ ಇರಬೇಕಾದ್ರೆ ಆಗ ಭಾಗ್ಯ ಮಾತ್ರ ಕಣ್ಣೀರು ಹಾಕ್ತಾ ಇರ್ತಾಳೆ. ಆಗ ಆದಿ ಭಾಗ್ಯನ ಕೈ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾನೆ. ಇಲ್ಲಿ ಕನ್ನಿಕಾ ಮಾತ್ರ ಇದನ್ನೆಲ್ಲ ನೋಡಿಕೊಂಡು ನಗ್ತಾ ಇರ್ತಾಳೆ. ಆಗ ಭಾಗ್ಯ ಮಾತ್ರ ಇವರ ಹತ್ರನೇ ಕೈ ಮುಗಿದು ಕ್ಷಮೆ ಕೇಳಬೇಕಂತ ತನ್ನ ಕೈನ ನಿಧಾನವಾಗಿ ಮೇಲಕ್ಕೆತ್ತುವಾಗಿರಬೇಕಾದ್ರೆ ಆದಿ ಮಾತ್ರ ಭಾಗ್ಯನ ಕೈ ಇರೋದಕ್ಕೆ ಕೆಳಗೆ ಇಳಿಸ್ಬಿಡ್ತಾನೆ. ಸಾಕು, ಸ್ವಲ್ಪ ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀರಾ? ಇಲ್ಲಿ ನೀವು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಂದ್ರೆ ನೀವು ಬ್ಯಾಂಕ್ನ ಹೆಲ್ಪನ್ನು ತಗೊಳ್ತೀರಾ. ಆದರೆ ಭಾಗ್ಯ ನಿಮ್ಮೆಲ್ಲರಿಗಿಂತ ಬಿಸ್ನೆಸ್ ನಾಲೆಡ್ಜ್ ಭಾಗ್ಯನಿಗೆ ಜಾಸ್ತಿ ಇದೆ. ಯಾಕಂದರೆ ಅವರು ಈ ಮಟ್ಟಕ್ಕೆ ಸ್ಟ್ರಾಂಗ್ ಆಗಿ ಬೆಳೆದು ನಿಂತಿದ್ದಾರೆ ಅಂದರೆ ಅವಾಗಿರುವ ನಾಲೆಡ್ಜ್. ಕೈತುತ್ತು ಬಿಸ್ನೆಸ್ಸನ್ನು ಯಾರು ಹೆಲ್ಪ್ ಕೂಡ ಇಲ್ಲದೆ ಅವರು ಈ ಮಟ್ಟಿಗೆ ಕಟ್ಟು ಬೆಳೆಸಿದ್ದಾರೆ ಅಂದರೆ ಅವರ ಶಕ್ತಿ ಏನಂತ ಇದರಲ್ಲೇ ಗೊತ್ತಾಗುತ್ತೆ. ನಾನು ಇವಾಗ ಹೇಳ್ತಾ ಇದ್ದೀನಿ, ಎಲ್ಲರೂ ಕೂಡ ಸರಿಯಾಗಿ ಕೇಳಿಸಿಕೊಳ್ಳಿ. ಇನ್ನು ಮುಂದೆ ನಾನು ಆ ಕಂಪನಿ CEO ಅಲ್ಲ, ನನ್ನ ಜೊತೆ ಭಾಗ್ಯನೂ ಕೂಡ ಆ ಕಂಪನಿ CEO ಅಂತ ಆದಿ ಹೇಳ್ತಾರೆ. ಈ ಮಾತನ್ನು ಕೇಳಿ ಕನ್ನಿಕಾ ಮಾತ್ರ ತುಂಬಾ ಶಾಕ್ ಆಗ್ತಾ ಇರ್ತಾಳೆ. ಇಷ್ಟು ದಿನ ನನಗೆ ಹೇಗೆ ರೆಸ್ಪೆಕ್ಟ್ ಕೊಡ್ತಿರೋ, ಇನ್ನು ಮುಂದೆ ಭಾಗ್ಯಂಗೂ ಕೂಡ ಅದೇ ರೀತಿಯಲ್ಲಿ ರೆಸ್ಪೆಕ್ಟನ್ನು ಕೊಡ್ತೀರಾ ಕೂಡ. ನೋಡಿ ಆಗಿರೋದು ಅದೆಲ್ಲ ಹೇಗೆ ಇನ್ನೂ ಸರಿ ಮಾಡಬೇಕು ಅನ್ನೋದರ ಬಗ್ಗೆ ಬೇಕಾದರೆ ಮಾತಾಡೋಣ. ಅದನ್ನು ಬಿಟ್ಟು ಎಲ್ಲದಕ್ಕೂ ಭಾಗ್ಯನೇ ಹೊಣೆ ಮಾಡಿದರೆ, ಭಾಗ್ಯನ ತಲೆಗೆ ಎಲ್ಲದನ್ನು ಕೂಡ ಕಟ್ಟಿದರೆ ಅದನ್ನು ನೋಡ್ಕೊಂಡು ನಾನು ಮಾತ್ರ ಸುಮ್ಮನಿರಲ್ಲ ಅಂತ ಅಂದ್ಕೊಳ್ಬೇಡಿ ಅಂತ ಆದಿ ಎಲ್ಲರಿಗೂ ಕೂಡ ವಾರ್ನಿಂಗ್ ಹೇಳ್ತಾನೆ. ಆಗ ಭಾಗ್ಯ ಆದಿ ಕಾಲಿಗೆ ಬಿಡ್ತಾಳೆ. ಅಯ್ಯೋ, ನನ್ನನ್ನು ಕ್ಷಮಿಸಿ, ನನ್ನಿಂದ ಈ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳ್ತಾಳೆ. ಆದರೆ ಕ್ಷಮಿಸದ, ನೀವು ಈ ಥರ ಏನೂ ಮಾಡಿಲ್ಲ, ಎದ್ದೇಳಿ ಅಂತ ಆದಿ ಹೇಳ್ತಾರೆ. ನೋಡಮ್ಮ, ಕಾಮತ್ ಅವರು ಮಾತ್ರ ತುಂಬಾ ಖುಷಿಯಾಗಿ ಕ್ಲ್ಯಾಪ್ ಮಾಡ್ತಾ ಇರ್ತಾರೆ. ಭಾಗ್ಯ, ನೀವು ಕ್ಷಮೆ ಕೇಳೋದಲ್ಲ, ಹಾಗೆ ನೋಡೋದಿದ್ರೆ ನಾನು ನಿಮಗೆ ಥ್ಯಾಂಕ್ಸ್ ಅಂತ ಹೇಳಬೇಕು. ಯಾಕಂದರೆ ನಿಮ್ಮ ಬಹಳ ಒಳ್ಳೆ ಸಂಗಾತಿ ನನಗೆ ಆಯ್ಕೆ ಮಾಡ್ಕೊಂಡಿದ್ದೀರಲ್ಲ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಭಾಗ್ಯ ಅಂತ ಆದಿ ಹೇಳ್ತಿರ್ತಾರೆ. ಇಲ್ಲಿ ಕನ್ನಿಕಾ ಮಾತ್ರ ತಾನು ಕರ್ಕೊಂಡು ಬಂದಿರುವ ಲೇಡಿ ಹತ್ರನೇ ಹೋಗ್ಬಿಟ್ಟು, ಇದೇನಿದು ಈ ಥರ ಆಗೋಯ್ತಲ್ಲ, ಇನ್ನೇನು ಮಾಡೋದು ಅಂತ ಕನ್ನಿಕಾ ಹೇಳ್ತಾರೆ. ಇದೇನಿದು, ಎಲ್ಲದೂ ಕೂಡ ಒಂದೇ ದಿನಕ್ಕೆ ಮಾಡೋದಂದರೆ ಹೇಗಾಗುತ್ತೆ ನೋಡು, ಡೈಲಿ ಒಂದೊಂದು ಡೋಸೇಜನ್ನು ಕೊಡೋಣ ಅಂತ ಆ ಲೇಡಿ ಕೂಡ ಹೇಳ್ತಾ ಇದ್ದರೆ ಆಗ ಮೀನಾಕ್ಷಿ ಮಾತ್ರ, ಆದಿ ನಾನು ನಿನ್ನ
ಸ್ವಲ್ಪ ನಿನ್ನ ಹತ್ರ ಮಾತಾಡಬೇಕು ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಅತ್ತೆ, ಮಾತಾಡೋಣ ಅಂತ ಆದಿನೂ ಕೂಡ ಹೇಳ್ತಾನೆ. ಇನ್ನೇನಿದು ಮದುಮಕ್ಕಳನ್ನ ಹೊರಗಡೆ ಎಷ್ಟು ಹೊತ್ತು ಅಂತ ನಿಲ್ಲಿಸ್ಕೊಂಡು ಈ ವಿಷಯ ಬಗ್ಗೆ ನೀವು ಯಾರು ಕೂಡ ಯೋಚನೆ ಮಾಡಬೇಡಿ. ಇವರು ನಮ್ಮನೆ ಒಳಗೆ ತುಂಬಿಸ್ಕೊಳ್ಳೋಣ. ಮನೇಲಿ ಒಂದು ಸತ್ಯನಾರಾಯಣ ಪೂಜೆ ಮಾಡೋಣ. ಅದಾದ ನಂತರ ಈ ವಿಷಯಕ್ಕೆಲ್ಲ ನಾನು ಮಂಗಳ ಹಾಡ್ತೀನಿ ಅಂತ ಕಾಮತ್ ಹೇಳ್ತಾರೆ. ಪೂಜಾ, ನೀನು ಹೋಗಮ್ಮ, ಈ ಸೊಸೆನ ಮನೆಗೆ ತುಂಬಿಸ್ಕೊಳ್ಳೋದಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊ ಅಂತ ಕಾಮತ್ ಅವರು ಪೂಜಾನ ಕಳಿಸ್ತಾರೆ. ಅದಾದ ನಂತರ ಆದಿ ಮತ್ತು ಭಾಗ್ಯ ಎಲ್ಲರೂ ಕೂಡ ಕರ್ಕೊಂಡು ಮನೆ ಒಳಗೆ ಬರ್ತಾರೆ. ಇಲ್ಲಿ ಪೂಜಾ ಹೊಸ್ಲಿ ಮೇಲೆ ಸೇರನ್ನಿಟ್ಟು ಹಾಗೆ ಭಾಗ್ಯ ಮತ್ತು ಆದಿ ಇಬ್ರೂ ಕೂಡ ಆರತಿ ಮಾಡಿ ತಿಲಕ ಕೂಡ ಇಟ್ಟು ಪೂಜಾ ಹೊರಗಡೆ ಹೋಗ್ಬಿಡ್ತಾರೆ. ಆಗ ಕಾಮತ್ ಹೇಳ್ತಾರೆ, ಭಾಗ್ಯ ಬಲ್ಗಾಲಿಟ್ಟು ಈ ಸೇರನ್ನು ಒದ್ದು ಒಳಗೆ ಬಾರಮ್ಮ ಅಂತ ಹೇಳ್ತಾರೆ. ಭಾಗ್ಯ ನಿಧಾನಕ್ಕೆ ಸೇರು ಒದ್ದು ಇನ್ನೇನು ಅಕ್ಕಿ ಮೇಲೇನೆ ಕಾಲು ಇಟ್ಬಿಡ್ತಾಳೆ. ಆಗ ಜಾರಿ ಬಿದ್ದೋಗ್ಬಿಡ್ತಾಳೆ. ಇದನ್ನು ನೋಡಿಕೊಂಡು ಅಕ್ಷತಾ ಅನ್ನೋರು ಮಾತ್ರ, ಅಯ್ಯೋ ಇದೇನಿದು, ಮನೆ ಒಳಗಡೆ ಬರ್ತಾ ಬರ್ತಾ ಸೊಸೆ ಬಿದ್ದುಬಿಟ್ಲಲ್ಲ, ಅಪ್ಶಕುನ ಅಂತ ಅವಳು ಕೂಗ್ತಾ ಇರಬೇಕಾದ್ರೆ ಆಗ ಆದಿ ಭಾಗ್ಯನ ಬೀಳಕ್ಕೆ ಬಿಡದೆ ನಿಧಾನಾಗಿ ಮೇಲಕ್ಕೆತ್ತು ಬಿಡ್ತಾರೆ. ಆಗ ಏನಮ್ಮ ಅಕ್ಷತಾ, ಸರಿಯಾಗಿ ನೋಡ್ಕೊಳ್ಳೋ ನೀನು ಕಮೆಂಟ್ ಮಾಡ್ತೀಯಲ್ಲ ಅಂತ ಕಾಮತ್ ಅವರು ಹೇಳ್ತಾ ಇದ್ರು. ಏನೋ ನಮಗೆ ಬೀಳೋದು ಅಂತ ಅಣ್ಣ ಪಕ್ಕದಲ್ಲೇ ಇರಬೇಕಾದ್ರೆ ನೋ ವೇ, ಚಾನ್ಸ್ ಇಲ್ಲ ಅಂತ ಕಿಶನ್ ಹೇಳ್ತಾರೆ. ಅಲ್ಲಿ ಆದಿ ಮತ್ತು ಭಾಗ್ಯ ಹೋಗ್ತಾ ಇರಬೇಕಾದ್ರೆ ಮನೆಯವರೆಲ್ಲರೂ ಕೂಡ ಒಳಗೆ ಹೋಗ್ಬಿಟ್ರು. ಅಕ್ಷತಾ ಮಾತ್ರ ಹೊರಗಡೆ ನಿಂತ್ಕೊಳ್ತಾರೆ. ಭಾಗ್ಯ ಒಂದು ನಿಮಿಷ ಅಂತ ಹೇಳ್ತಾರೆ. ಆಗ ಆದಿ ಮತ್ತು ಭಾಗ್ಯ ಮುಂದೆ ಹೋಗಿದ್ರು ವಾಪಸ್ಸು ಬಂದುಬಿಡ್ತಾರೆ. ಹೇಳಿ ಅಂತ ಭಾಗ್ಯ ಬಂದು ಕೇಳ್ತಿರ್ಬೇಕಾದ್ರೆ ಭಾಗ್ಯ, ಇವತ್ತೇನು ನಿನ್ನ ಜೊತೆಗೀಗ ಆದಿ ಇದ್ದ, ಆದರೆ ಪ್ರತಿದಿನ ಕೂಡ ಅವನು ಇರ್ತಾನೆ ಅಂತ ಅನ್ಕೋಬೇಡ. ನಿನ್ನ ಜೀವನ ನಿನ್ನ ಮುಂದೆ ತುಂಬಾ ಕಷ್ಟ ಇದೆ ಅಂತ ಅಕ್ಷತೆ ಹೇಳ್ತಿರ್ಬೇಕಾದ್ರೆ, ನೋಡಿ ಇಷ್ಟು ದಿನ ಅತ್ತೆ ನನ್ನ ಜೊತೆಗೆ ಗಟ್ಟಿಯಾಗಿದ್ದರು, ಇನ್ನು ಮುಂದೆ ನನ್ನ ಜೊತೆಗೇನೆ ನನ್ನ ಗಂಡ ಇದ್ದಾರೆ. ಹೌದು, ಈ ಜವಾಬ್ದಾರಿ ಅಲ್ಲ ತುಂಬಾ ಸುಲಭ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಎಲ್ಲದನ್ನು ಕೂಡ ನೀಟಾಗಿ ನಾನು ನಿಭಾಯಿಸ್ತೀನಿ ಅಂತ ನನಗೆ ಆತ್ಮವಿಶ್ವಾಸ ಇದೆ ಅಂತ ಒಳಗೆ ಬನ್ನಿ ಅಂತ ಹೇಳಿ ಭಾಗ್ಯ ಆದಿ ಮತ್ತು ಕೈ ಹಿಡ್ಕೊಂಡು ಅಲ್ಲಿಂದ ಹೊರಟು ಹೋಗ್ಬಿಡ್ತಾರೆ. ಅಕ್ಷತಾ ಮಾತ್ರ ತುಂಬಾ ಕೋಪ ಮಾಡಿಕೊಟ್ಟಿರ್ತಾರೆ. ಆದಿ ಮತ್ತು ಭಾಗ್ಯ ದೇವರ ಮನೆ ಹತ್ರ ನಿಂತ್ಕೊಂಡಿರ್ತಾರೆ. ಭಾಗ್ಯ, ಈ ಮನೆಯವರಿಗೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳಮ್ಮ, ದೀಪ ಹಚ್ಚಮ್ಮ ಅಂತ ಹೇಳ್ತಾರೆ. ಆಗ ಭಾಗ್ಯನೂ ಕೂಡ ದೇವರಿಗೆ ದೀಪ ಹಚ್ಚಿ, ದೇವರೇ ನನ್ನ ಜೀವನದಲ್ಲಿ ಏನೇನು ಕೆಟ್ಟಾಗಿದೆ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಆಗ ಆದಿಯವರು ನನ್ನ ಜೀವನಕ್ಕೆ ಒಂದು ಹೊಸ ಬೆಳಕು, ಹೊಸ ಅರ್ಥನೇ ಕೊಟ್ಟರು ಬಂದಿದ್ದಾರೆ. ಆದರೆ ಅವರಿಗೆ ಏನು ಕೂಡ ಕೆಟ್ಟಾಗಬಾರ್ದು, ಅವರ ಜೀವನದಲ್ಲಿ ಎಲ್ಲದೂ ಕೂಡ ಒಳ್ಳೇದಾಗಬೇಕು, ನೀನೇ ನೋಡ್ಕೋಬೇಕು ದೇವರೇ ಅಂತ ಭಾಗ್ಯ ಕೇಳ್ಕೊಂಡಿರ್ತಾರೆ. ಇನ್ನು ಆ ದಿನ ಕೂಡ ಭಾಗ್ಯ ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ. ಅವರ ಗಂಡನಾಗಿ ನಾನು ಇನ್ನು ಮುಂದೆ ಅವರ ಜೊತೆಗೇನೆ ಇದ್ದು ಅವರಿಗೆ ಒಳ್ಳೆಯದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿನ್ನ ಜೊತೆ ಯಾವಾಗ್ಲೂ ಇರಬೇಕು ದೇವರೇ ಅಂತ ಇಲ್ಲಿ ಆದಿವನು ಕೂಡ ಹಾಗೆ ದೇವ್ರ ಹತ್ರ ಕೇಳ್ಕೊಂಡಿರ್ತಾನೆ. ಅದಾದ ನಂತರ ಇಬ್ಬರೂ ಕೂಡ ದೇವರ ಮನೆಯಿಂದ ಹೊರಗಡೆ ಬರ್ತಾರೆ. ಆಗ ಕಾಮತ್ ಅವರು, ಭಾಗ್ಯ ಒಂದು ನಿಮಿಷ ಬಂದೆ ಅಮ್ಮ ಅಂತ ಹೇಳಿ ಒಂದು ಸೀರೆನ ತಟ್ಟೆಯಲ್ಲೇ ಹಾಕ್ಕೊಂಡು ಬರ್ತಾರೆ. ಈ ಸೀರೆನ ನೋಡಿಕೊಂಡು ಇಲ್ಲಿ ಮೀನಾಕ್ಷಿ ಮತ್ತು ಕನ್ನಿಕಾ ಮಾತ್ರ ತುಂಬಾ ಉರ್ಕೊಳ್ತಿರ್ತಾರೆ. ನೋಡಮ್ಮ ಭಾಗ್ಯ, ಈ ಸೀರೆ ನನ್ನ ಯಜಮಾನಿದು, ಅವಳೊಂದು ಆಸೆ ಇತ್ತು, ಈ ಮನೆ ಹಿರಿಸೊಸೆ ಬರ್ತಾಳಲ್ಲ ಅವಳು ಸತ್ಯನಾರಾಯಣ ಪೂಜೆ ಇದೇ ಸೀರೆನ ಉಟ್ಕೊಂಡು ಸತ್ಯನಾರಾಯಣ ಪೂಜೆ ಮಾಡಬೇಕು ಅಂತ ಇಷ್ಟು ದಿನ ಆ ಯೋಗ ಇರಲಿಲ್ಲ, ಈಗ ಆ ಯೋಗ ಬಂದಿದೆ ಭಾಗ್ಯ, ನಾಳೆ ನೀನು ಈ ಪೂಜೆ ಸೀರೆನ ಹಾಕ್ಕೊಳ್ಬೇಕಮ್ಮ ಅಂತ ಕಾಮತ್ ಅವರು ಹೇಳ್ತಾರೆ. ಸರಿ ಆಯಿತು ಮಾವ ಅಂತ ಭಾಗ್ಯ ಕೂಡ ಖುಷಿಯಾಗಿ ಆ ಸೀರೆನ ತನ್ನ ಕೈಯಲ್ಲಿ ಇಟ್ಕೊಂಡು ಆದಿ ಮತ್ತು ಭಾಗ್ಯ ಇಬ್ಬರು ಕೂಡ ಕಾಮತ್ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ತಾರೆ. ಆಗ ಅದೇ ಟೈಮ್ಗೆ ಸರಿಯಾಗಿ ವಾರಿಜಾ ಅವರಿಗೆ ಅಲ್ಲಿ ಬಂದು ಎಲ್ಲರಿಗೂ ಕೂಡ ಜ್ಯೂಸ್ ಗ್ಲಾಸ್ ಕೊಡ್ತಾಳೆ. ಭಾಗ್ಯ ಇನ್ನೇನು ಅಲ್ಲಿಂದ ಸೀರೆ ತಗೊಂಡು ಹೋಗಬೇಕು ಅನ್ನೋಷ್ಟರಲ್ಲಿ ಕನ್ನಿಕಾ ಮಾತ್ರ ಫೋನಲ್ಲಿ ಮಾತಾಡೋರ ಥರ ನಾಟಕ ಮಾಡಿಕೊಂಡು ಭಾಗ್ಯನ ಸೀರೆಗೆ ಮೇಲೆ ಜ್ಯೂಸ್ ಎಲ್ಲ ಚೆಲ್ಬಿಡ್ತಾಳೆ. ಅಯ್ಯೋ ಸಾರಿ ಕಾಲ್ ಬಂದಿತ್ತಲ್ಲ, ಗಮನ ಎಲ್ಲ ಫೋನ್ ಮೇಲೆ ಇತ್ತು, ಸಾರಿ ಭಾಗ್ಯ ಅಂತ ಕನ್ನಿಕಾ ಹೇಳ್ತಿದ್ರೆ, ಏನಿದು ಕನ್ನಿಕಾ, ಸ್ವಲ್ಪ ನೋಡಿಕೊಂಡು ಓಡಾಡಬೇಕು ಅಂತ ನಿನ್ಗೆ ಅನ್ನಿಸ್ಲಿಲ್ವಾ ಅಂತ ಆದಿ ಕೂಡ ಬೈದ್ಬಿಡ್ತಾರೆ. ಬ್ರೋ ಬೇಕು ಅಂತ ಮಾಡಲಿಲ್ಲ ಬ್ರೋ, ಅದು ಸ್ವಲ್ಪ ಎಡುಬಿಟ್ಟೆ ಅಷ್ಟೇ ಅಂತ ಇಲ್ಲಿ ಕನ್ನಿಕಾ ಹೇಳಿದರೆ ಭಾಗ್ಯ ಮಾತ್ರ ಕನ್ನಿಕನ ಮೇಲೆ ತುಂಬಾ ಕೋಪ ಮಾಡ್ಕೊಳ್ತಿರ್ತಾಳೆ. ಭಾಗ್ಯ ಅವರೇ, ನೀನನ್ನು ಕೂಡ ಯೋಚನೆ ಮಾಡಬೇಡಿ, ಪೂಜಾ ಈ ಸೀರೆನ ಈಗಲೇ ವಾಶ್ಗೆ ಕೊಡ್ತಾಳೆ, ವಾಶ್ ಮಾಡಿಸಿ ನಾಳೆ ಹೊತ್ತಿಗೆ ಪೂಜೆ ಒಳಗೆ ತಂದು ಕೊಡ್ತಾಳೆ ಅಂತ ಎಲ್ಲ ಹೇಳ್ತಾರೆ. ಸರಿ ಆಯಿತು ಅಂತ ಇಲ್ಲಿ
ಭಾಗ್ಯನೂ ಕೂಡ ಸೀರೆನ ಕನ್ನಿಕಂಗೆ ಕೊಟ್ಬಿಡ್ತಾಳೆ. ಸರಿ ಅಂತ ಈ ಕಡೆ ಆದಿ ಮತ್ತು ಭಾಗ್ಯ ಎಲ್ಲರೂ ಹೋಗ್ಬಿಡ್ತಾರೆ. ಆ ಕಡೆ ಕನ್ನಿಕಾ ಮಾತ್ರ ಸೀರೆನ ಅಡುಗೆ ರೂಮಿಗೆ ತಗೊಂಡೋಗಿ, ಇದು ನನ್ನ ಅಮ್ಮನ ಸೀರೆ, ನೀನು ಮೊದಲಾಗಿ ಈ ಮನೆಗೆ ಸೊಸೆಯಾಗಿ ಬಂದಿದ್ದೇ ತಪ್ಪು, ಅಂಥದ್ರಲ್ಲಿ ಈಗ ಈ ಸೀರೆ ಉಟ್ಕೊಂಡು ಮೆರಿಬೇಕು ಅಂತ ಇದೆಯಾ? ಅದು ಹೇಗೆ ಸಾಧ್ಯನೇ ಇಲ್ಲ. ಇದಕ್ಕೆ ನಾನೇನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿ ಕನ್ನಿಕಾ ಆ ಸೀರೆನ ಸುಟ್ಟೆ ಹಾಕೇ ಬಿಡ್ತಾಳೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು.